ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಫೆಬ್ರವರಿ 23 to 28 ವೀಕ್ಲಿ ರೀಡಿಂಗ್ ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೀನ ರಾಶಿಯವರು ಈಗಾಗಲೇ ಯಾವ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಸಿಂಹ, ಮಕರ, ವೃಷಭ, ಕಟಕ, ವೃಶ್ಚಿಕ ಮತ್ತು ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರ ಜೊತೆ ಕನೆಕ್ಟ್ ಆಗ್ಬೋದು. ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅವರು ಕೂಡ ಯಾವುದೇ ರಾಶಿಯವರು ಆಗಿರ್ಬೋದು. ಮೀನ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಖಂಡಿತ ನಿಮ್ಮಿಬ್ಬರಲ್ಲೊಬ್ಬರು ಯಾವುದೇ ಕೆಲಸ ಹೇಳಿ ಆಯಿತು ನಾನು ಮಾಡ್ತೀನಿ, ಸೊ ನನಗೆ ಗೊತ್ತು ಆ ಥರ ಇರೋ ಒಂದು ಮೆಂಟಾಲಿಟಿ ಇದೆ. ಆದರೆ ಯಾವುದೂ ಕೆಲಸ ಕೂಡ ನೀವು ಮಾಡೋದಿಲ್ಲ, ಬರೀ ಮಾತಾಡ್ತೀರಾ, ಕೆಲಸ ಮಾಡೋದಿಲ್ಲ. ಮಾತು ಜಾಸ್ತಿ, ಕೆಲಸ ಕಮ್ಮಿ. ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇದಾಗಿರ್ಬೋದು. ತುಂಬ ಮಾತಾಡ್ತೀರಾ, ಕೆಲಸ ಮಾಡಲ್ಲ. ಸೊ ಸೆಕೆಂಡ್ ಕಾರ್ಡ್ ನನಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಸೊ ತುಂಬ ಡಿಲೇ ಇತ್ತು ಇಷ್ಟು ದಿನಗಳ ಕಾಲ. ಇವಾಗ ಸ್ವಲ್ಪ ಮೂಮೆಂಟ್ ಇದೆ. ರಿಲೇಷನ್ಶಿಪ್ ವಾಯ್ಸ್ ಹೇಳ್ತೀನಿ ನಾನು. ನನಗನ್ಸುತ್ತೆ ಲೈಫಲ್ಲಿ ಯಾವ ಥರ ಲೈಫ್ ಬರುತ್ತೆ ಅದನ್ನು ಆ ಥರನೇ ಫೇಸ್ ಮಾಡಿ. ನೀವು ಅಂದ್ಕೊಂಡ ಥರ ಲೈಫ್ ಇರೋದಿಲ್ಲ. ಗೋ ವಿತ್ ದ ಫ್ಲೋ ಅಂತ ಹೇಳ್ಬೋದು ಇದಕ್ಕೆ ನಾನು. ಲೆಟ್ಟಿಂಗ್ ಗೋ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಇದ್ದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಸೊ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಯಾಕೆ ಅವರಿಂದ, ಅಥವಾ ನೀವು ಸಿಂಗಲ್ಸ್ ಇದ್ದರೆ ಯಾರಿಗಾದ್ರೂ ಅಪ್ರೋಚ್ ಮಾಡ್ತಿದ್ರೆ ಈಗಾಗಲೇ ಅವ್ರು ರಿಜೆಕ್ಟ್ ಮಾಡಿದರೆ ಅವ್ರನ್ನ ಅವ್ರ ಪಾಲಿಗೆ ಬಿಟ್ಬಿಡಿ. ಸೆಕೆಂಡ್ ಟೈಮು, ಥರ್ಡ್ ಟೈಮು ಅಪ್ರೋಚ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನೀವು ಅಥವಾ ನೀವು ಕ್ರಾಸ್ ವಾಚರ್ ಯಾರಾದರೂ ನೋಡ್ತಾ ಇದ್ದರೆ ಅದರ್ ಪರ್ಸನ್ನು ಕೂಡ ನಾನು ಇದನ್ನೇ ಹೇಳ್ತೀನಿ. ಸೊ ಮೇ ಬಿ ನೀವು ತುಂಬ ದಿನಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕಪ್ ಆಗಿ ಅಥವಾ ಬ್ರೇಕಪ್ ಆಗದೆ ಅವರು ನಿಮಗೆ ಕಮ್ಯುನಿಕೇಷನ್ ಸ್ಟಾಪ್ ಮಾಡ್ಕೊಂಡಿದ್ದರೂ ಕೂಡ ಏನೋ ಒಂದು ರೀಸನ್ ಇರುತ್ತೆ. ಅವ್ರ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಸಿಕ್ಕಿರ್ಬೋದು, ಅಥವಾ ಮದುವೆ ಫಿಕ್ಸ್ ಆಗಿರ್ಬೋದು, ಅವ್ರ ಫ್ಯಾಮ್ಲಿ ಜೊತೆ ಅವ್ರು ಹೋಗ್ತಿರ್ಬೋದು. ಸೊ ಅವ್ರ ಲೈಫ್ನ ಹಾಳು ಮಾಡಬೇಡಿ, ಅವ್ರನ್ನ ಅವ್ರ ಪಾಲಿಗೆ ಬಿಟ್ಬಿಡಿ ಅಂತ ಕಾರ್ಡ್ ಹೇಳುತ್ತೆ ಫ್ರೆಂಡ್ಸ್, ನಾನು ಹೇಳೋಲ್ಲ. ಥರ್ಡ್ ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ. ಖಂಡಿತ ವಿಕ್ಟ್ರಿ ಕಾರ್ಡ್ ಹೇಳ್ತಾ ಇರೋ ಪ್ರಕಾರ ಕೆಲವರಿಗೆ ಸಿಂಗಲ್ಸ್ ಆಗಿರೋರಿಗೆ ಹೇಳೋದೇನೆಂದರೆ ಈಗಾಗಲೇ ರೀಸೆಂಟ್ಲಿ ಅಪ್ರೋಚ್ ಮಾಡಿ ಕಮಿಟ್ ಆಗಿರೋದ್ರಿಂದ ಅವ್ರಿಗೆ ಖಂಡಿತ ನೀವು ಬೇಕು. ಮೇ ಬಿ ತುಂಬ ಗಡಿಬಿಡಿಯಲ್ಲಿ ಇದ್ದಾರೆ ಅವರು. ಸೊ ಕಮಿಟ್ ಆಗೋದಕ್ಕೆ ಅಂತ ಕಾರ್ಡ್ ಹೇಳ್ತಿದೆ. ನೀವು ಮೀನ ರಾಶಿಯವ್ರು, ನೀವು ಕೂಡ ಇದಾಗಿರ್ಬೋದು ಅಥವಾ ಅವರು ಕೂಡ ಆಗಿರ್ಬೋದು. ಮೊದಲು ಅವರು ರಾಂಗ್ ಪರ್ಸನ್ ಇದ್ದರು, ಇವಾಗ ತುಂಬ ಚೇಂಜ್ ಆಗಿದ್ದಾರೆ ಅವರು ನಿಮಗೋಸ್ಕರ. ಮೇ ಬಿ ಲೆಫ್ಟ್ ಹ್ಯಾಂಡೆಡ್ ಇರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್. ನೀವು ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತೀರಾ ಅಥವಾ ಅವ್ರು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಇರ್ಬೋದು. ಫೋರ್ತ್ ಕಾರ್ಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ಅವರಿಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ಕೆಲವರಿಗೆ ಕಾರ್ಡ್ ಹೇಳ್ತಾ ಇದ್ದಾರೆ 2 ಆಫ್ ಸಾರ್ಡ್ಸ್ ಇರೋದ್ರಿಂದ ಖಂಡಿತ ಆಪ್ಷನ್ಸ್ ಇವೆ ಕೆಲವರಿಗೆ. ಮೇ ಬಿ ಅವ್ರು ಇವಾಗ ಫೀಲ್ ಮಾಡ್ತಾ ಇದ್ದೀರಾ, ಮುಂಚೆ ನೀವು ಫೀಲ್ ಮಾಡ್ತಿದ್ದೀರಾ. ನಿಮ್ಮ ಜೊತೆ ಇದ್ದರೆ ಅವರು ಒಂದು ಮನೆ ಥರ ಫೀಲ್ ಇರುತ್ತೆ, ನಿಮಗೂ ಕೂಡ ಅದರ್ ಪರ್ಸನ್ ಜೊತೆ ಇದ್ದರೆ ಸೊ ಫ್ಯೂಚರ್ ಮನೆ ಥರ ಫೀಲ್ ಇರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಏನೋ ಒಂದು ಬಿಗ್ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನಲ್ ಡಿಸಿಷನ್ನ ತೊಗೊಳ್ಬೇಕು ಅಥವಾ ನೀವು ಕೂಡ ತೊಗೊಳ್ಬೇಕು. ಸೊ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಅವ್ರು ಇರ್ತಾರೋ ಇಲ್ವೋ ಅಂತ. ಕೆಲವರು ಎಂಗೇಜಡ್ ಆಗಿದ್ದೀರಾ, ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದು ನಿಮ್ಮ ಲವರ್ ಜೊತೆನೇ ಎಂಗೇಜಡ್ ಆಗಿದ್ದೀರಾ ಅಂತ ನಾನು ಹೇಳೋಲ್ಲ. ಸೊ ಮೇ ಬಿ ನೀವು ಇವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಮೀನ ರಾಶಿಯವರು ಎಂಗೇಜಡ್ ಆಗಿರ್ಬೋದು, ಅಥವಾ ಅದರ್ ಪರ್ಸನ್ ಕೂಡ. ನನಗೆ ಸಡನ್ಲಿ ಮ್ಯಾರೇಜ್ ಫಿಕ್ಸ್ ಆಗಿದೆ, ಸಡನ್ಲಿ ಎಂಗೇಜ್ಡ್, ಸಡನ್ ಎನರ್ಜಿ ತೋರಿಸ್ತಾ ಇದೆ. ಖಂಡಿತ ಟವರ್ ಕಾರ್ಡ್ ಬಂದಿದೆ. ಸಮಥಿಂಗ್ ಈಸ್ ಎಂಡೆಡ್. ಮೇ ಬಿ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗಿರ್ಬೋದು, ನಿಮ್ಮ ಲವ್ ಎಂಡ್ ಆಗಿರ್ಬೋದು. ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. 6 ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ. ಮೇ ಬಿ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಕೆಲವರಿಗೆ ಕ್ಯೂಟಾಗಿದ್ದಾರೆ. ಮೇ ಬಿ ರೀಸೆಂಟ್ಲಿ ಕಮಿಟ್ ಆಗಿದ್ದೀರಾ. ಮೇ ಬಿ ಇದೇ ಫಸ್ಟ್ ಲವ್ ಅಂತ ಅಂದ್ಕೊಳ್ತೀನಿ ನಾನು. ಫಸ್ಟ್ ಟೈಮ್ ರಿಲೇಷನ್ಶಿಪ್ಪಲ್ಲಿ ಇರೋರು. ತುಂಬ ರಶ್ಶಿಂಗ್ ಎನರ್ಜಿ ಇದೆ, ಗಡಿಬಿಡಿ ಆಗಿದ್ದಾರೆ. ಲಾಂಗ್ ಡೇಟಿಂಗ್ ಇದೆ, ಕೆಲವರಿಗೆ ಲಾಂಗ್ ಟರ್ಮ್ ಡೇಟಿಂಗ್ ಇದೆ. ತುಂಬ ಡೇಟ್ಸ್ ಮಾಡ್ತೀರಾ. ಕೆಲವರು ಖಂಡಿತವಾಗ್ಲೂ ಮ್ಯಾರಿಡ್ ಪರ್ಸನ್ ಇದ್ದೀರಾ. ಮೇ ಬಿ ನೀವು ಯಾರಾದರೂ ಮ್ಯಾರಿಡ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಏನೋ ನೋಡಿ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಕಾರ್ಡಲ್ಲಿ ಹೇಳ್ತಾ ಇದೆ. ಮೀನ ರಾಶಿಯವ್ರು ನೀವು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಕೆಲವ್ರಿಗೆ ಪೇಷನ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ವೇಟ್ ಮಾಡ್ತಾ ಇದ್ದರೆ, ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಸ್ವಲ್ಪ ಅವ್ರ ಟೈಮ್ ಚೆನ್ನಾಗಿಲ್ಲ ಅಥವಾ ನಿಮ್ಮ ಟೈಮ್ ಚೆನ್ನಾಗಿಲ್ಲೇನೋ, ಸ್ವಲ್ಪ ಜಗಳಗಳಾಗ್ತಾಯಿವೆ. ಡಿಟ್ಯಾಚ್ಡ್ ಫೀಲಿಂಗ್ ಇದೆ, ಆದರೂ ಪರವಾಗಿಲ್ಲ. ಸಿಂಗಲ್ಸ್ ಇರೋರಿಗೆ ಮೇ ಬಿ ಕಮಿಟ್ಮೆಂಟ್ ಇದೆ, ವಾಯ್ಸ್ ವರ್ಸ ಹೇಳ್ತೀನಿ. ಸೊ ನಿಮ್ಮನ್ನು ಯಾರೋ ಅಪ್ರೋಚ್ ಮಾಡ್ಬೋದು, ನೀವು ಯಾರನ್ನೋ ಅಪ್ರೋಚ್ ಮಾಡ್ಬೋದು.
ಖಂಡಿತ ನಾನು ಅವರು ಒಪ್ಕೊಳ್ತಾರೆ ನೀವು ಅಪ್ರೋಚ್ ಮಾಡಿದರೆ ಅಂತ ನಾನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಅವ್ರ ಕಾರ್ಡ್ಸು ಒಂದು ಫ್ಯೂಚರ್ನ ಹೇಳುತ್ತೆ. ಹಾಗಂತ ನೀವು ಯೋಚನೆ ಮಾಡೋದನ್ನೆಲ್ಲ ಕಾರ್ಡ್ಸ್ ಹೇಳೋದಿಲ್ಲ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಮ್ಮ ಡೆಸ್ಟಿನಿ ಇರುತ್ತೆ. ಅದ್ರ ಮಧ್ಯೆ ನಾವು ಡಿಸಿಷನ್ನ ತೊಗೊಳ್ಬೋದು, ನಾವು ಯೋಚನೆ ಮಾಡ್ಬೋದು. ನಮ್ಮ ಕೈಲಿರೋ ಡಿಸಿಷನ್ ಅದು ಅಂತ ಕಾರ್ಡ್ಸ್ ಹೇಳುತ್ತೆ. ಖಂಡಿತವಾಗ್ಲೂ ನಿಮಗೆ 99% ಅವ್ರಿಗೂ ನಿಮ್ಮ ಮೇಲೆ ಅದೇ ಥರ ಫೀಲಿಂಗ್ ಇದೆ ಅಂತ ಅನಿಸಿದರೆ ಮಾತ್ರ ಅಪ್ರೋಚ್ ಮಾಡಿ. ಸುಮ್ಮನೆ ಯಾರೋ ನಿಮಗೆ ಮುಖ ನೋಡಿ, ಬ್ಯೂಟಿ ನೋಡಿ ಕ್ರಶ್ ಆಯಿತು ಅಂತ ಅಪ್ರೋಚ್ ಮಾಡಿದರೆ ಅವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ಅವ್ರ ಬಗ್ಗೆ ತಿಳ್ಕೊಳ್ಳಿ, ನೀವು ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೊಳ್ಳಿ. ಸೊ ಮುಂದೆ ಅದಾದಮೇಲೆ ಟ್ರೈ ಮಾಡಿ ಅಂತ ನಾನು ಹೇಳ್ಬೋದು. ಖಂಡಿತವಾಗ್ಲೂ ಸ್ವಲ್ಪ ಸಪ್ರೇಷನ್ನ ಹೇಳ್ತೀನಿ. ಈಗಾಗಲೇ ಸಡನ್ನಾಗಿ ನೀವು ಕನೆಕ್ಟ್ ಆಗಿರೋರಿಗೆ ಮದುವೆ ಫಿಕ್ಸ್ ಆಗಿದೆಯೋ, ಎಂಗೇಜಡ್ ಆಗಿದೆಯೋ ಅಂತ ಹೇಳಿದ್ದೆ. ನಿಮಗೂ ಮೀನ ರಾಶಿಯವ್ರಿಗೂ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಪೇಷನ್ಸ್ ಆಗಿರಿ, ಅವ್ರ ಪಾಡಿಗೆ ಬಿಟ್ಬಿಡಿ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.